ಅತ್ತೆ, ದೊಡ್ಡ ಬೊಟ್ಟಮ್ಮ ಅಲ್ವಾ ಮಗುನ್ ಕೊಟ್ಟಿದ್ದು? ನಿಮ್ಗೆ ಚೆಳ್ಳೆ ಹಣ್ಣು ತಿನ್ಸಕ್ಕೆ ಹಾಸಿನಿ ಬುದ್ಧಿ ಓಡಿಸಿ ಹೀಗ್ ಮಾಡಿದ್ದು. ಸಣ್ಣಗಿದ್ರು ತುಂಬಾ ಶಕ್ತಿ ಇದೆಯಮ್ಮ ನಿನ್ನಲ್ಲಿ. ಸದ್ಯ ನಾನು ಮಗುನ ನಿನ್ ಕೈ ಕೊಡ್ಲಿಲ್ಲ. ಸ್ಪಾಟ್ ಅಲ್ಲ ಸತ್ತು ಹೋಗ್ತಿದ್ರಿ. ಅದೇ ಅಲ್ವಾ, ನನ್ ಕತೆ ಎಷ್ಟೋ ಇಷ್ಟೇ ಇದೆ. ಈಗ ಅರ್ಥ ಆಯ್ತಾ ಸುಮನ? ಯಾರು ನಿನಗೆ ಸಿಟ್ಟು ಬರಿಸ್ತಾರೋ ಅವರೇ ನಿನಗೆ ನೋವು ಕೊಡ್ತಾರೆ ಸುಮನ. ಸುಮನ, ನನ್ನ ಮಗಳಿಗೆ ಅಪಾಯ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದ್ರು ಅದು ಯಾವ ರೀತಿಯಲ್ಲಿ ಬರುತ್ತೆ ಅದನ್ನು ತಿಳ್ಕೊಳ್ಳೋಣ ಅಂತ ದೊಡ್ಡ ಬೊಟ್ಟಮ್ಮನ್ನ ಕರೆಸಿದ್ವಿ ನಾವು. ಆ ಉಲುಚಿನ ಅವರು ಎತ್ಕೊಂಡ್ರೆ ಹೊರತು ಎತ್ಕೊಂಡು ಓಡೋಗ್ಲಿಲ್ಲ. ಅದೇನೇ ಆದರೂ ಕೂಡ ನಿನಗೆ ತೊಂದರೆ ಕೊಟ್ಟಿದ್ದ ಕಾರಣಕ್ಕೆ ವಿ ಆರ್ ಸಾರಿ ಸುಮನ. ಬ್ರೋ, ನೀನೇನು ಸೊರೆ ಹೇಳ್ತಾ ಇದೀಯಾ? ಅವಳ ಕಣ್ಣು ಖಾರ ಬಿದ್ದು ಮುಚ್ಚಿದೆ ಅನ್ಕೋಬೇಡ. ಇವಳಿಗಿರೋ ಅಹಂಕಾರಕ್ಕೆ ಯಾವತ್ತೋ ಅವಳ ಕಣ್ಣು ಹೊರಟೋಗಿದೆ. ಅನ್ನಿ ಅದೆಲ್ಲ ನಿಮ್ಗೆ ಅನ್ವಯಿಸೋದು. ಸುಮನ, ಕಣ್ ಬಿಡಕ್ಕಾಗ್ತಿಲ್ಲ. ಹೇಗ್ ಹೋಗ್ತೀಯಾ? ನಾನೇ ಕರ್ಕೊಂಡು ಹೋಗ್ತೀನಿ, ಬಾ. ದೊಡ್ಡ ಬೊಟ್ಟಮ್ಮ, ನೀನೀಗ ಹೊರಡಮ್ಮ. ಒಂದ್ ನಿಮಿಷ ನಿಂತ್ಕೋ. ಇದಕ್ಕೂ ಮುಂಚೆ ನಯನಿ ಮತ್ತೆ ಸುಮನಗ್ ಬಿಟ್ಟು ಯಾರಿಗೂ ನೀನು ಕಾಣಿಸ್ಕೋತಾ ಇರ್ಲಿಲ್ಲ ಅಲ್ವಾ? ಈಗ ಹೇಗೆ ಎಲ್ರಿಗೂ ಕಾಣಿಸ್ತಿದ್ಯಾ? ಕೌಡೆ ಇರೋವರೆಗೂ ಎಲ್ರಿಗೂ ಕಾಣಿಸ್ತೀನಮ್ಮ. ಮುಖಕ್ಕೆ ಹಚ್ಕೊಳ್ಳೋ ಕ್ರೀಮ್ನ ಇವಾಗ ನೀವು ಮುಖಕ್ಕೆ ಮತ್ತೆ ಭುಜಕ್ಕೆ ಹಾಕೊಳ್ಳೋ ಹಾಗಾಗಿದೆ ಅಲ್ವಾ ಮಾಮ್? ಇದು ಗ್ಲಾಮರ್ ಹೆಚ್ಚೋದಲ್ಲ ಕಣೋ, ನೋವನ್ನ ಕಡಿಮೆ ಮಾಡೋದು. ಸುಮನ ಕತ್ತು ಹಿಡ್ದಾಗ ಪ್ರಾಣ ಹೋದಂಗಾಯ್ತು. ನೀವು ಗುಂಡಾಗಿರೋದಕ್ಕೆ ಬದುಕಿದ್ದು ಮಾಮ್. ಏಯ್, ಏನೋ ಹೇಳ್ತಿದ್ಯಾ? ಬೇರೆ ತರ ತಿಳ್ಕೊಬೇಡಿ ಮಾಮ್. ಸೌಂದರ್ಯ ಜೊತೆಗೆ ಗಟ್ಮುಟ್ಟಾಗಿರೋದು ತುಂಬಾ ಮುಖ್ಯ ಅಂತ ಹೇಳ್ತಾ ಇದ್ದೀನಿ ಮಾಮ್. ಇಲ್ಲ ಅಂದಿದ್ರೆ ದೊಡ್ಡ ಬಟ್ಟಮ್ಮ ಅನ್ಕೊಂಡು ನಿಮ್ ಕತ್ ಹಿಸ್ಕಿದ್ ಸುಮನ ನಿಮ್ನ ಕೊಲ್ತಿದ್ಲಲ್ವಾ? ಹೌದು ಕಣೋ, ಈ ವಿಷಯದಲ್ಲಿ ಸುಮನನ್ನ ಮೆಚ್ಕೊಳ್ಳೇಬೇಕು. ನಿಮ್ಮನ್ ಸಾಯಿಸಿದ್ರೆ ಒಳ್ಳೇದ ಮಾಮ್? ಕೊತ್ತೆಷ್ಟು ವಯಸ್ಸಾಗಿದೆ, ಮಾತು ಅರ್ಥ ಆಗಲ್ವೇನೋ ನಿನ್ಗೆ? ಮತ್ ನಿಮ್ ಉದ್ದೇಶ ಏನು ಅಂತ ಸ್ಟ್ರೇಟ್ ಆಗಿ ಹೇಳೋದಲ್ವಾ ಮಾಮ್? ದೊಡ್ಡಬೊಟ್ಟಮ್ಮ ಯಾರು? ನಾನೇ ಕೇಳಲಿ ಬಿಡಿ, ನೀವೇ ಹೇಳಿ. ಗೊತ್ತಾಗ್ದೆ ಹಾವಿನ ಬಾಲ ತುಳಿದ್ರೆ ಹೆಡೆ ಎತ್ತಿ ಕಚ್ಬಿಡುತ್ತೆ ಅನ್ನೋ ಭಯ ಇರುತ್ತೆ. ಅಂತಾದ್ರಲ್ಲಿ ಯಾವ ಭಯನೂ ಇಲ್ದೆ ಅವಳು ಕತ್ತು ಹಿಸ್ಕಿ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ದಾಳೆ ಅಂದ್ರೆ ಸುಮನನ್ ಧೈರ್ಯ ಮೆಚ್ಬೇಕಲ್ವೇನೋ? ಸುಮನ ಹಿಂದೆ ಮುಂದೆ ಯೋಚಿಸಲ್ಲ ಮಾಮ್, ಆದ್ರಿಂದನೇ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ನಿಮ್ ಟೈಮ್ ಚೆನ್ನಾಗಿರೋದಕ್ಕೆ ಇನ್ನೂ ಬದುಕೇ ಇದ್ದೀರಾ ನೀವು. ಇಲ್ಲ ಅಂದಿದ್ರೆ ನಿಮ್ಗೆ ಗೊತ್ತಲ್ವಾ? ಲಕ್ಷ್ಮೀಪುರದ ಡಬ್ಬಿಲಿರೋ ತಾಳೆಗರಿನ ದೊಡ್ಡಬೊಟ್ಟಮ್ಮನ ಹತ್ರ ಓದಿಸ್ಬೇಕು ಅಂತ ನಯನಿ ಮಾಡಿದ ಪ್ಲಾನಿನ್ ರಿಸಲ್ಟ್ ಕಣೋ ಇದು. ಈ ಕಡೆ ಸುಮನನ್ನೇನಾದ್ರೂ ಎದುರು ಹಾಕ್ಕೊಂಡ್ರೆ ಅವಳು ನಮ್ ಶತ್ರು ಆಗ್ತಾಳೆ. ಅಯ್ಯ, ಅವಳು ನಿಮ್ ಕುತ್ತಿಗೆ ಹೆಸಕ್ದಾಗ ನೀವು ಅವಳು ಭುಜ ಹಿಡ್ಕೊಂಡು ಕಡಕ್ಕಾಗೆ ಒಂದು ವಾರ್ನಿಂಗ್ ಕೊಡ್ತೀರಾ ಅಂತ ಅನ್ಕೊಂಡಿದ್ದೆ ಮಾಮ್. ಅಷ್ಟಕ್ಕೂ ಈ ವಿಷಯನ್ ಯಾವತ್ತೂ ಸುಮನನ್ ಎದುರುಗಡೆ ಮಾತಾಡ್ಲೇಬಾರ್ದು.
ಮರ್ತಿರೋರ್ ಥರ ಇರಬೇಕು. ಮತ್ತೆ ಮುಯ್ಯಿ ಅಂತ ಅನ್ಕೊಳ್ಳಿಲ್ವಾ ಮಾಮ್? ಅಂದ್ಕೊಂಡಿದ್ದೀನಿ. ಪ್ರತೀಕಾರ ತೀರಿಸ್ತೀನಿ. ಆದರೆ ಸುಮನನ್ ಮೇಲಲ್ಲ, ನಯನಿ ಮೇಲೆ. ಪಾಪ ನಯನಿ ಏನು ಮಾಡ್ಲಿಲ್ವಲ್ಲ ಮಾಮ್? ಅಯ್ಯೋ ತಲೆ ಕೆಟ್ಟೋನೆ. ಸರಿಯಾಗಿ ಯೋಚನೆ ಮಾಡಿದ್ದಿದ್ರೆ ನಿನಗೂ ಅದು ಅರ್ಥ ಆಗ್ತಿತ್ತು. ಸುಮನ ಯಾರ ತಂಟೆಗೂ ಹೋಗಲ್ಲ. ಅವಳ ತಂಟೆಗೆ ಹೋದ್ರೆ ಸುಮ್ಮನೆ ಬಿಡಲ್ಲ. ನಯನಿನೇ ಸುಮ್ಮನೆ ಇಲ್ದಿರೋ ಹಾಗೆ ತಾಳೆಗರಿನ ಓದಿಸ್ಬೇಕು ಅಂತ ಉಲೂಚಿನ ಕರ್ಕೊಂಡು ಹೋಗಿ ದೊಡ್ಡಬೊಟ್ಟಮ್ಮನ ಹತ್ರ ಬಾರ್ಗೈನ್ ಮಾಡಿದ್ಲು. ಹಾ, ಅದಕ್ಕೆ ಅಲ್ವಾ ಅವಳು ಮನೆಗೆ ಬಂದಿದ್ದು? ಸೊ ಈಗ ನಾವು ಕೂಡ ಒಂದು ಮಗುನ ಎತ್ಕೋಬೇಕು. ಅಷ್ಟು ಪೇಷನ್ಸ್ ನಿಮ್ಗೆಲ್ಲಿದೆ ಮಾಮ್? ನನ್ನ ಮಗ ಬದ್ರಿನಾಥನ್ಗೆ ಚಾಪ್ಲಿನೂ ಕೂಡ ಹಾಕಿಲ್ಲ ನೀವು. ಈ ಮನೆ ಮಗುನ ಎತ್ಕೊಂಡ್ರೆ ಮಜಾ ಬರಲ್ಲ ಕಣೋ ನಮ್ಗೆ. ಹಾ, ಹಾಗಂತ ಬೀದಿಲಿರೋ ಮಕ್ಳನ್ನ ಕರ್ಕೊಂಬಂದ್ರೆ ನಮ್ ಕತೆ ಅಷ್ಟೇನೆ. ನೀನ್ ಯೋಚನೆ ಮಾಡಕ್ಕಾಗ್ದೇ ಇರೋ ಮೂರ್ಖ ಅಂತ ಗೊತ್ತಿರೋದ್ರಿಂದಾನೇ ಅರ್ಥ ಆಗೋ ಹಾಗೆ ಹೇಳ್ತೀನಿ. ಹೇಳಿ ಮಾಮ್. ಗಾಟ್ ಇಟ್? ಹಾ, ಗಾಟ್ ಇಟ್ ಮಾಮ್, ಗಾಟ್ ಇಟ್. ನಿಮ್ಮ ಥರ ಕೆಟ್ಟದಾಗ ನಾನೇನಾದರೂ ಯೋಚನೆ ಮಾಡೋಂಗಿದ್ದಿದ್ರೆ ಇಷ್ಟು ಹೊತ್ತಿಗೆ ಸೀನಿಯರ್ ವಿಲನ್ ಆಗೋಗಿರ್ತಾ ಇದ್ದೆ. ಆಹಾ, ಏನು ಬ್ರೈನ್ ಮಾಮ್ ನಿಮ್ಮದು. ಬೇಕಾದ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊ. ರೆಡಿ ಅನ್ಕೊಳ್ಳಿ. ಯಾಕೆ ಬಂದ್ರಿ? ಇದ್ಯಾಕೆ ಹಿಂಗೆ ಕೇಳ್ತೀಯ? ರೂಮ್ ಒಳಗೆ ಬರಬಾರ್ದಾ? ನಾನು ಕೇಳ್ತಾ ಇರೋದು ಈಗ ಬಂದಿದ್ದಕ್ಕಲ್ಲ, ಬೆಳಗ್ಗೆ ಮಲ್ಲಿಗೆ ಹೂ ತಗೊಂಡು ಯಾಕೆ ಬಂದ್ರಿ ಅಂತ. ನಿನ್ನ ತಲೆಗೆ ಮುಡ್ಸೋಣ ಅಂತ. ಆಹಾ, ಹೂ ಅಲ್ಲ, ಕಣ್ ಬಿಡ್ದರೆ ಹೋಗಿ ಹಾಕಿದ್ರಲ್ಲ. ಖಾರ ಅದು. ತೋರ್ಸಿದ್ರಲ್ಲ ಮಮಕಾರ. ಎಲ್ಲ ಕಳ್ಳ ನಾಟಕಗಳು. 3 ಮೊಳ ಹೂವಿನ ಜೊತೆಗೆ 100 ರೂಪಾಯಿ ವೇಸ್ಟ್ ಮಾಡಿದ್ರಲ್ಲ ನೀವು. ವ್ಯಂಗ್ಯ ಮಾಡಬೇಡ. ಹೌದೌದು, ನಿಮ್ ಜೊತೆ ಮುದ್ದಾಗಿ ಮಾತಾಡ್ಬೇಕು ನೋಡಿ, ಮಾಡೋದೆಲ್ಲ ಮಾಡ್ಬಿಟ್ಟು. ಈಗ ಸಾಕು, ಬಾಯಿ ಮುಚ್ಚು. ಕೆಳಗೆ ಮಲ್ಕೋತೀರಾ? ಹೊರಗಡೆ ಮಲ್ಕೋತೀನಿ. ಯಾಕ್ರಿ? ಮಂಚದ ಮೇಲೆ ಮಲ್ಕೊಳ್ಳಿ. ನೀನು ಹೊರಗಡೆ ಹೋಗ್ತೀಯಾ? ಇಷ್ಟು ದೊಡ್ಡ ಬೆಡ್ ಮೇಲೆ ಇಬ್ರು ಹಿಡ್ಸಲ್ವಾ ಹೇಗೆ? ಜೋಕ್ ಮಾಡ್ತಿದೀಯ ಅಂತ ಗೊತ್ತಾಗತ್ ಬಿಡು. ಹಾಗ್ಯಾಕ್ರಿ ಅನ್ಕೋತೀರಾ? ಮಧ್ಯಾಹ್ನ ನಾಟಕ ಮಾಡ್ದ ಹಾಗೆ ರಾತ್ರಿನೂ ನಾಟಕ ಮಾಡಿದ್ರೆ 3 ತಿಂಗಳಲ್ಲಿ ಅದೃಷ್ಟ ನಮ್ದಾಗತ್ತಲ್ವಾ? ಅರ್ಥ ಆಯ್ತು. ಮೊನ್ನೆ ಕಳ್ಕೊಂಡಿದ್ದ ದುಡ್ಡಿಗೆ 10 ಪಟ್ಟು ಸಂಪಾದನೆ ಮಾಡಬೇಕು ಅಂತ ನೀನ್ ಪ್ಲಾನ್ ಮಾಡ್ಕೊಂಡಿದ್ಯಾ ಅಂತ ಗೊತ್ತು, ಅಷ್ಟೇ ಅಲ್ವಾ? ಅರ್ಥ ಮಾಡ್ಕೊಂಡಿದ್ದಕ್ಕೆ ಸಂತೋಷ. ನಿನ್ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಿನ್ನ ಮುಟ್ಟೋದು ಇಲ್ಲ ನಾನು. ನನ್ ಮಗುನ ಎತ್ಕೊಂಡು ಹೋಗಿ ನೀವ್ ದೊಡ್ಡ ಬೋಟಮ್ಮಂಗೆ ಕೊಡೋದಿಕ್ ಮಾತ್ರ ನನ್ ಜೊತೆ ನಾಟಕ ಮಾಡ್ತೀರಾ? ಅದು ಅವಶ್ಯಕತೆ ಇತ್ತು. ನನಗೂ ಅಷ್ಟೇ ರೀ. ಇವಾಗ ಏನ್ ನಿನ್ ತಲೆನೋವು? ನನ್ ಕಣ್ಣಲ್ಲಿ ಖಾರ ಹಾಕಿ ನನಗ್ ಮೋಸ ಮಾಡೋದಿಕ್ ನೋಡಿದ್ರೆ ನನ್ ಮುಖ ಮತ್ತೆ ಕಣ್ಣು ಸ್ವಲ್ಪ ಹೊತ್ತು ಉರಿಬೋದೇನೋ, ಆದ್ರೆ ನನ್ ತಂಟೆಗ್ ಬಂದವ್ರ ಜೀವನ ಮಾತ್ರ ಅವ್ರು ಸಾಯೋವರೆಗೂ ಉರಿಯೋ ಹಾಗೆ ಮಾಡ್ತೀನಿ ಅಂತ ಒಳ್ಳೆ ಮಾತಲ್ಲಿ ಎಚ್ಚರಿಸ್ತಿದ್ದೀನಿ. ಯಾರನ್ನ ಹೆದರ್ಸ್ತಾ ಇದೀಯಾ? ನಿಮಗ್ ಗೊತ್ತೇ ಇರತ್ತಲ್ವಾ, ಮತ್ಯಾಕ್ರಿ ಕೇಳ್ತೀರಾ? ನೈನಿ ಅದ್ಕಾಗ್ಲಿ ವಿಶಾಲ್ ಬ್ರೋಗಾಗ್ಲಿ ಯಾವುದಾದ್ರೂ ಸಮಸ್ಯೆ ನಿನ್ನಿಂದ ಬಂದಿದೆ ಅಂತ ಗೊತ್ತಾದ್ರೆ ನೆಕ್ಸ್ಟ್ ಟೈಮ್ ಖಾರ ಅಲ್ಲ ಗೋರಿ ನೋಡ್ತೀಯಾ? ನಿಮ್ಗೂ ಅದೇ ಮಾತು ಹೇಳ್ತಿದ್ದೀನಿ ರೀ. ನೀವ್ ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನ್ರಿ, ಇಲ್ಲಾಂದ್ರೆ ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಈಗ ನೀವ್ ಹೋಗ್ಬೋದು. ತಗೋ ವಿಕ್ರಾಂತ್. ಅದಕ್ಕೆ ಇಲ್ಲಿ ಸೈನ್ ಮಾಡಿ ಮೊದಲು. ಇಲ್ಲೂ ಮಾಡ್ಬೇಕಾ? ಅಲ್ಲಿ
ಏನಕ್ಕ ಬ್ಲೈಂಡ್ ಆಗಿ ಸೈನ್ ಹಾಕ್ತಿದ್ಯಾ? ನನಗ್ ಕಣ್ ಕಾಣಿಸುತ್ತೆ ಸುಮನಾ. ಅದ್ರಲ್ಲಿರೋದ್ನ ಓದ್ದೆ ಸೈನ್ ಹಾಕ್ತಿದಿರಲ್ಲ ಅಂತ ಹಾಗೆ ಹೇಳ್ದೆ. ನಿನ್ ಥರ ಕೇಳ್ ಬುದ್ಧಿ ನಮಗೆ ಇಲ್ಲದೆ ಇರೋದ್ರಿಂದ ಪ್ರಾಬ್ಲಮ್ ಏನಾಗಲ್ಲ. ನನ್ ಪೇಪರ್ಸ್ ಬದಲಾಯಿಸ್ಬೋದು, ಆದ್ರೆ ನೀವು ಜೀವನನೇ ಬದಲಾಯಿಸ್ತೀರಾ. ಅಬ್ಬಾ ಬೆಳಗ್ಗೆ ಎದ್ರೆ ಸಾಕು ಏನೋ ಒಂದ್ ಗಲಾಟೆ ಶುರು ಆಗತ್ತೆ. ಬೆಳಗ್ಗೆ ಹೊತ್ತಾದ್ರೂ ಸುಮ್ಮನೆ ಇರಕ್ ಬರಲ್ವೇನಮ್ಮ? ಏನು ತೋಚಲಿಲ್ಲ ಅಂದ್ರೆ ನೈನಿ ತರ ಪೂಜೆ ಮಾಡ್ಬೋದಲ್ವಾ? ನೈನಿ, ಆರತಿ ತಟ್ಟೆ ಸ್ವಲ್ಪ ಹುಷಾರಾಗಿಟ್ಕೋ. ನೆನ್ನೆ ಮೊನ್ನೆಯಿಂದ ಈ ಮನೆಯಲ್ಲಿ ಕರ್ಪೂರದಿಂದ ಸುಡೋದು ತುಂಬಾ ಕಾಮನ್ ಆಗೋಗಿದೆ ನೋಡು. ಅತ್ತೆ, ಬೆಳಗ್ಗೆನೆ ಪೂಜೆ ಮಾಡ್ತೀನಮ್ಮ. ಮಾವ, ನಿನ್ನೆ ತಾಳೆಗರಿಲಿ ಅಪಾಯ ಹೇಗ್ ಬರುತ್ತೆ ಅಂತ ನಿಮ್ಗೆ ಕ್ಲಾರಿಟಿ ಸಿಕ್ತಲ್ವಾ? ಆದ್ರೆ ಪಾಪ ಗಾಯತ್ರಿ ಅಕ್ಕ ಈಗ ಎಲ್ಲಿದ್ದಾರೋ ಅಂತ ಗೊತ್ತಿಲ್ಲ. ನನಗ್ ಗೊತ್ತು. ಅತ್ತೆ, ಅಮ್ಮವ್ರು ಎಲ್ಲಿದ್ದಾರೆ ಅಂತ ನಿಮಗ್ ಗೊತ್ತಾ? ನೀನ್ ತುಂಬಾ ಗೌರವ ಕೊಟ್ಟು ಅಮ್ಮೋರು ಅಂತ ಹೇಳ್ತಿದ್ಯಾ, ಆದ್ರೆ ಈ ಜನ್ಮದಲ್ಲಿ ಗಾಯತ್ರಿ ಅಕ್ಕ ನಿನ್ ಚೊಚ್ಚಲ್ ಮಗಳು, ಅಂದ್ರೆ ನಿನ್ ದೊಡ್ಡ ಮಗಳು ನಯನಿ. ಆ ಲೆಕ್ಕ ನಮಗೂ ಗೊತ್ತಿದೆ ಮಾಮ್. ಮಗು ಎಲ್ಲಿ ಅಂತ ನಿಮಗ್ ಗೊತ್ತಾ ಅಂತ ಕೇಳ್ತಾ ಇರೋದು. ಲೇ ವಿಶಾಲ್, ನಮ್ಮ ಮಾಮ್ಗೆ ನಿಮ್ ತಾಯಿ ಇರೋ ಜಾಗ ಗೊತ್ತು ಅಂತ ಸ್ಪಷ್ಟವಾಗಿ ಹೇಳಿದ್ರು ಕೂಡ ಗೊತ್ತಾ ಅಂತ ಮತ್ತೆ ಮತ್ತೆ ಕೇಳಿದ್ರೆ ಏನಂತ ಹೇಳ್ಬೇಕು? ಅಲ್ಲ, ಅದೇ ಗೊತ್ತಾಗ್ಬಿಡುತ್ತೆ. ಅದ್ ಎಂತ ಪ್ರಶ್ನೆ ಹಾಸಿನಿ? ನನ್ ಮುದ್ದಾದ ಗುಂಡತ್ತೆ. ಇಷ್ಟು ದಿನ ಹುಡುಕಿದ್ರು ಕೂಡ ವಿಶಾಲ್ಗೆ ಮತ್ತೆ ನೈನಿಗೆ ಸಿಗದೆ ಇರೋ ಗಾಯತ್ರಿ ಅತ್ತೆ ಇರೋ ಜಾಗ ಮನೇಲೆ ಕೂತ್ಕೊಂಡು 3 ಹೊತ್ತು ಚೆನ್ನಾಗಿ ಹೊಟ್ಟೆ ತುಂಬಾ ಊಟ ಮಾಡೋ ಅಂತ ನಿಮಗೆ ಹೇಗ್ ಗೊತ್ತಾಯ್ತು ಅಂತ ಪ್ರಶ್ನೆ ಮಾಡ್ತಿದೀವಿ ಅಷ್ಟೇ. ಸರಿ, ನಿನಗ್ ನಂಬಕ್ಕಾಗ್ಲಿಲ್ಲ ಅಂದ್ರೆ ಯಾರೇನ್ ಮಾಡಕ್ಕಾಗತ್ತೆ? ಅಯ್ಯೋ, ಹಾಗೆ ಕಂತೀರಾ ಅತ್ತೆ? ಹೆತ್ತ ಮಗಳನ್ನ ಹಾಗೆ ಬಿಡಕ್ಕಾಗತ್ತಾ ಅತ್ತೆ? ಇಷ್ಟು ದಿನ ದೂರ ಹಾಕಿದ್ಲು, ಈಗ ಬರ್ತಾಳೆ ಆಗ ಬರ್ತಾಳೆ ಅಂತ ಆಸೆ ಪಡ್ತಿರೋ ನನಗೆ ಗಾಯತ್ರಿ ಅಮ್ಮೋರ್ ಬಗ್ಗೆ ಗೊತ್ತಾಗಿದೆ ಅಂತ ನೀವ್ ಹೇಳಿದ್ದಕ್ಕೆ ನನ್ನ ಹೃದಯ ನೋಡಿ ಎಷ್ಟು ಜೋರಾಗಿ ಬಡಿತಾ ಇದೆ. ಹೆತ್ತಿರೋ ಕಾರಣಕ್ಕೆ ಇಷ್ಟಾದ್ರೂ ಆತಂಕ ಇರಬೇಕು ನೈನಿ. ನಿಮ್ಮ ಅಮ್ಮ ಅವರು ಎಲ್ಲಿದ್ದಾರೆ ಅಂತ ಗೊತ್ತಾ? ಇಲ್ಲಿದ್ದಾರೆ ವಲ್ಲಭ. ಅಂಬಾ ಶಿವಶಂಭೋ. ಏನ್ ನಂದೀಶ, ನಿಂಗೂ ನಮ್ ದೊಡ್ಡಮ್ಮ ಇರೋ ಜಾಗ ಗೊತ್ತಾಯ್ತಾ? ಅಮ್ಮನ ಬಗ್ಗೆ ಕೇಳ್ತಿದ್ದೀರಾ ಅಂತಾನೆ ಗೊತ್ತಿದ್ದೆ ಇಲ್ಲಿದ್ದಾರೆ ಅಂತಂದೆ. ಎಲ್ಲಪ್ಪ? ಅಮ್ಮ ಬಾ ಅಮ್ಮ.
ಡಮ್ಮೋ ಡಮ್ಮ ಬಂದ್ಬಿಟ್ಲು ಅಮ್ಮ. ನಮ್ಮ ಅಕ್ಕ ಅವರು ಅಮ್ಮನವ್ರ ಬಗ್ಗೆ ಮಾತಾಡ್ತಿದ್ರೆ ಈ ಶಿವ ಭಕ್ತರು ಅವ್ರ ಅಮ್ಮನ್ ಕರ್ಕೊಂಡ್ ಬಂದ್ರು. ಈ 2 ದಿನದಲ್ಲಿ 2 ಅಕ್ಕಿ ಮುಟ್ಟೆ ಖಾಲಿ ಆಗತ್ತೆ. ಚೆನ್ನಾಗ್ ತಿಂತಾರಲ್ಲ. ಏಯ್, ನೀನೇನೋ ಅಡುಗೆ ಮಾಡೋರ್ ಥರ ಮಾತಾಡ್ತೀಯಾ? ನಿಮ್ಮಮ್ಮ ಬಂದಿದ್ದೇನೋ ಸರಿನಪ್ಪ, ಮೊದ್ಲು ನಮ್ ಕೂಸು ನಿಲ್ಕೊಡು. ಬಾಚಿನಿ ಬಾ ಬಾ. ನಿಮ್ ಪ್ರೀತಿ ಅಕ್ಕರೆ ನೋಡಿ ನನಗ್ ತುಂಬಾ ಖುಷಿ ಆಗ್ತಿದೆ ದೊಡ್ಡಮ್ಮ. ಹಾಸಿನಿ, ನಿನ್ನನ್ನ ಎತ್ಕೊಳ್ಳಲ್ಲ ಕಣೆ, ಮಾಯಾವಿ ಹುಡುಗಿ. ಗಾಯತ್ರಿ ಪಾಪನ್ ಎತ್ಕೊಂಡಿರೋದಕ್ಕೆ ಹಾಗೆ ಹೇಳ್ತಾ ಇರೋದ್ ನಾನು. ಅದ್ಯಾಕೋ ದತ್ತು ತಗೊಂಡಿರೋ ಮಗುನೇ ಇಷ್ಟು ಚೆನ್ನಾಗಿ ನೋಡ್ಕೋತಿದ್ದಾರೆ ಅಂದ್ರೆ, ರಕ್ತ ಹಂಚ್ಕೊಂಡು ಹುಟ್ಟಿರೋ ಆ ಎಳೆ ಕೂಸು ಇಷ್ಟು ದಿವಸ ಆದ್ಮೇಲೆ ಏನಾದ್ರು ಸಿಕ್ತು ಅಂದ್ರೆ ಅದನ್ನ ಇನ್ನೆಷ್ಟು ಮುದ್ದಂಗ್ ನೋಡ್ಕೋತಾರೋ ಏನೋ ಅಂತ ಅನಿಸ್ತು. ಅಬ್ಬಾ, ಎಷ್ಟು ಕರೆಕ್ಟಾಗಿ ಹೇಳಿದ್ಲು ಮಾಮ್ ವಿಶಾಲಾಕ್ಷಿ. ನೋಡಿದ್ಯಾ ವಿಶಾಲ್, ನಿಮ್ಮಮ್ಮ ಎಲ್ಲಿದ್ದಾಳೆ ಅನ್ನೋದು ನನಗೆ ಗೊತ್ತಿದೆ ಅಂದ್ರೆ ನೀವೆಲ್ಲರೂ ಕನ್ಫ್ಯೂಸ್ಡ್ ಆಗಿ ಮುಖ ನೋಡ್ತಾ ಇದ್ದೀರಾ. ಈ ವಿಶಾಲಾಕ್ಷಿ ಮಾತ್ರನೇ ನನ್ನ ಮಾತಿಗೆ ತಲೆ ಅಲ್ಲಾಡ್ಸಿರೋದು. ನೀವು ಯಾರೂ ಮಾಡದೇ ಇರೋಂಥ ಕೆಲಸನ ಮಾಡ್ತಿರೋದಕ್ಕೆ ಅಭಿನಂದಿಸ್ಬೇಕಲ್ವಾ ದೊಡ್ಡ ಮಾತೆ? ನಿಜಾನೇ ಅತ್ತೆ, ನಾನೊಬ್ಳೇ ಅಲ್ದೆ ಮನೆಯವರೆಲ್ಲರೂ ಗಾಯತ್ರಿ ಅಮ್ಮವರು ಚಿಕ್ಕ ಹುಡುಗಿಯಾಗಿ ಯಾವುದೋ ಒಂದಿನ ಈ ಮನೆಗೆ ಬಂದೇ ಬರ್ತಾರೆ ಅಂತ ಅನ್ಕೊಂಡಿದೀವಿ ಹೊರತು ಹುಡುಕಿ ಕರ್ಕೊಂಬರಕ್ಕಾಗ್ಲಿಲ್ಲ. ನಮ್ಮ ಮಾಮಿಂದ್ರ ಕರ್ಕೊಂಬರ್ತಾರಾ? ಇಲ್ಲ ಅಲ್ವಾ ಅದಕ್ಕೆ? ನೀವು ಹೂ ಅಂದ್ರೆ ಕರ್ಕೊಂಡ್ ಬರ್ತೀನಿ. ಯಾಕೆ ನೀವು ಒಳ್ಳೆ ಕರೆಂಟ್ ಶಾಕ್ ಹೊಡೆದೋರ್ ತರ ಆಡ್ತಿದ್ದೀರಾ ಚಿಕ್ಕಪ್ಪ? ಹ್ಞೂ ಅನ್ನೋಂದ್ರಲ್ಲಮ್ಮ, ಬೇಗ ಹೋಗಿ ಗಾಯತ್ರಿ ಅಕ್ಕನ ಇಲ್ಲಿ ಕರ್ಕೊಂಡು ಬರ್ತಾರೇನೋ ಅಂತ ಕಾಯ್ತಾ ಇದ್ದೀನಿ. ಹಾಗೇ ಕರ್ಕೊಂಬರ್ತಾರೆ. ಯಾಕೆ ಕರ್ಕೊಂಡ್ ಬರಲ್ಲ? ಎಲ್ಲಿದೆ ಅಂತ ಅವ್ರಿಗೆ ಗೊತ್ತಲ್ವಾ? ಹಾಗಂತಲ್ಲ ಸುಮನಾ, ಗಾಯತ್ರಿ ದೇವಿಯವರು ಧಮ್ಮಕ್ಕ, ಎಲ್ಲಾರ್ಗೂ ಅವ್ರವ್ರ ಪ್ರಯತ್ನ ಮಾಡೋದಕ್ಕೆ ನಾವು ಬಿಡ್ಬೇಕು. ಸಫಲ ಆದ್ರೆ ಎಲ್ರಿಗೂ ಸಂತೋಷ ಆಗುತ್ತಲ್ವಾ? ವಿಫಲವಾದ್ರೆ ಮಾತೆ? ಫೇಲ್ ಅಂತೂ ಖಂಡಿತ ಆಗಲ್ಲ. DNA ಟೆಸ್ಟ್ ಮಾಡಿದ್ರು ಕೂಡ ವಿಶಾಲ್ ಮತ್ತೆ ನಯನಿ ಮಗುನೇ ಅಂತ ಪ್ರೂವ್ ಆಗತ್ತೆ. ಯಜಮಾನ್ರೆ, ಅತ್ತೆ ಇಷ್ಟೊಂದು ನಂಬಿಕೆಯಿಂದ ಹೇಳ್ತಾ ಇದ್ದಾರೆ ಅಂದ್ರೆ ನನ್ನ ಮಗು ಇವತ್ತೇ ಮನೆಗೆ ಬರುತ್ತೆ ಅಂತ ಅನಿಸ್ತಾ ಇದೆ. ನೈನಿ ಬಂದ್ರೆ ಅದಕ್ಕಿಂತ ಸಂತೋಷ ಇನ್ನೇನಿರುತ್ತೆ ಹೇಳು? ಈ ರಾಕ್ಷಸಿ ಅತ್ತೆ ಒಳ್ಳೆ ಇಕ್ಕಟ್ಟಿಗೆ ಸಿಕ್ಕಾಕಿಸ್ಬಿಟ್ರಲ್ಲ. ನಾನು ಎತ್ಕೊಂಡಿರೋ ಈ ಮಗುನೇ ಗಾಯತ್ರಿ ಅತ್ತೆ ಅಂತಾನೂ ಹೇಳಕ್ಕಾಗಲ್ಲ. ಹೇಳಿದ್ರೆ ಪ್ರಾಣಕ್ಕೆ ಅಪಾಯ ಮಾಡ್ತಾರೆ. ಈಗ ಏನ್ ಮಾಡೋದು ಅಂತ ಅರ್ಥ ಆಗ್ತಿಲ್ವಲ್ಲ ನಂಗೆ. ಹೋಗಿ ಅತ್ತೆ, ಬೇಗ ಕರ್ಕೊಂಡ್ ಬನ್ನಿ. ಅಪಾಯ ಬಂದಿರೋದ್ರಿಂದಾನೇ ನಮ್ಮ ಅಕ್ಕನ ದೊಡ್ಡ ಮಗಳು ಎಲ್ಲಿದ್ದಾಳೆ ಅಂತ ಗೊತ್ತಾಗಿದೆ ಅನ್ಸತ್ತೆ. ಎಸ್, ಯು ಆರ್ ರೈಟ್. ಪಾಪ ನಯನಿ ತನ್ನ ದೊಡ್ಡ ಮಗುನ ಹೇಗ್ ಕಾಪಾಡ್ಕೋಬೇಕು ಏನು ಅಂತ ಎಷ್ಟು ಟೆನ್ಷನ್ ಆಗಿದ್ಲು. ಇವಾಗ ಭಯ ಇಲ್ಲ ಬಿಡಿ ಮಾಮ್, ನಾವು ಹೋಗಿ ಗುಂಡ್ ದೊಡ್ಡಮ್ಮನ ಕರ್ಕೊಂಡ್ ಬರೋಣ ಬನ್ನಿ.